ಈಗ ಹೋಟ್ಲಾಗೆಲ್ಲ ತಿನಿಸುಗಳೆಲ್ಲ ತಿಂದಾಯ್ತಾ. ಇನ್ನೀಗ ಲಾಂಗ್ ಜರ್ನಿ ಸೀದಾ ಬೆಂಗಳೂರಿಗೆ ವಾಪಸ್ ಅಂತಿದ್ದಾರೆ. ಮತ್ತು ನಾಡಿಗೆ ಇದಾಗ್ತಿದೆ ಅಂದ್ಕೊಂಡೆ. ತಿರುಪತಿಗೆ ಅಲ್ಲಿ 3-4 ದೇವಸ್ಥಾನ ಇತ್ತಂಬ್ರ ಅಲ್ಲಿ ಅಂತೆಲ್ಲ ಪ್ಲ್ಯಾನ್ ಅಂತಂದು ಹೇಳ್ಕತ್ತಿಲ್ಲ. ಅದ್ರಾಗೂ ಗಾಳಿ ಮಳೆ ಬಪ್ಪು ಚಾನ್ಸಸ್ ಹೆವಿ ಇತ್ತು. ಕಾಣ್ತೀರ್ನಿ ಎಲ್ಲಿ ಹೋಗುದು? ಎಲ್ಲಿ? ದುಬೈ सांगತಾರೆ ನಾ ಕಂಡು. ಸರ್ ಎಲ್ಲಿ ಹೋಗುದು ಈಗ? ತಿರುಪತಿ. ಇವ್ರತ್ರ ಕೇಳಿದ್ರೆ ಡೈರೆಕ್ಟ್ ತಿರುಪತಿಗೆ ಸೀದಾ ಮತ್ತೆ ಗೇಮ್ಗೆ ಅಂತಿಲ್ಲ. ಡೈರೆಕ್ಟ್ ತಿರುಪತಿ ಹೋಯ್ತಾರೆ ಹಂಗ ಬಂದ್ ಕಲ್ಲಾರ ಬೆಂಗಳೂರು ಬೆಂಗಳೂರು ಕ್ಯಾನ್ಸಲ್ ಮಾಡಿ. ಗಾಡಿ ಮಾಡಿ ಜೋರ್ ಐತಂದಲ್ಲ. ಚಾ ಕುಡ್ತಾ ಇತ್ತು ಎದ್ದೆ ಇವತ್ತಿಗೆ ಕುಡಿಯೋ ನೀರ್ನ ಮೇಲಿಂದ ಒಯ್ಯೋರು ಇನ್ನು ನಿನ್ನ ಕೈನ ನನ್ನ ಕೈಯಾಗಿತ್ತು ಗಾಡಿ ನೀರುಂಟ ಮನೆ ಆಕ್ಸಿಡೆಂಟ್ ಆದ. ನಾವಲ್ಲಿ ಕಾರ್ ನಿಲ್ಸಿರಿ ಅಂತ ಕಾಣ್ತಿತ್ತು. ಇಲ್ಲಿ ಕಂಡ್ರೆ ಇಲ್ಲಿ ಕಾರ್ ಹಾಡ್ತಿರಿ. ಈಗ ಸಮಾಜ ಜಜ್ಜುಳಿ ಐತೆ. ಫುಲ್ ಇಂಜುರಿ ಐತೆ. ಯಪ್ಪ ಸಿಡ್ಲು ಕಂಡ್ಯಾ? ಇದೇನಾಗಲಿ ಇದು ಯಾವ್ದ್ರ ಬಂದಿದ್ದಲ್ಲ ಹಾಕ್ಬೇಕು ಬೇರೆ. ಇದ್ರೊಳಗೆ ಗಿಡ ಎಲ್ಲ ಬಂದು ಈ ಮಳೆಗೆಲ್ಲ ಹಂಗೆ ಪಟ್ಟ ಆಕ್ಸಿಡೆಂಟ್ ಹಾಪುದು. ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ಹಿಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಂತ ಮಾತಾಡೋ ಬಂದು ಇವಳೊಂದು ಹಾಯ್ ಬಾಯ್ ಎಲ್ಲ ಒಂದಿರುತ್ತೆ. ಅಲ್ಲಲ್ಲಿ ತಿಂಡಿ ತಿಮ್ಕೋಯ ಐತೆ. ಇನ್ನು ಇವ್ರು ರೆಡಿ ಆಗಲಿಲ್ಲ. ಈ ನಮ್ಗೆ ಅಂತ ಇನ್ನೂ ರಾವ್ರೆ ಅಂದ್ರಾಗಿದ್ರು ಆಪ್ದಲ್ಲ. ರೂಮ್ ಕಾಣ್ಲಕ್ಕ 1,000 ಈ ರೂಮ್ ಬೆಸ್ಟ್ ಅನ್ಸುತ್ತೆ. AC ಎಲ್ಲ ಐತೆ, ಬಟ್ AC ಆನ್ ಐತೆ. ತಿರುಪತಿಗೆ ಬರೋದಾದ್ರೆ ಈ ರೂಮ್ಗೆ ಬನ್ನಿ. ಇದು 1500 ಸೇಲ್ಗೆ ಇರುತ್ತೆ. ಇವಳದ ಡೈಲಾಗ್ ಬಾಬು. ಮತ್ತ ಈಗ ತಿಂಡಿ ತಿನ್ಕೊಂಡೆ 3 ದೇವಸ್ಥಾನ ಇತ್ತಂಬ್ರ. ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ತಿರುಪತಿ ಹೋಗ್ಲಂಬ್ರ. ಲಿಫ್ಟ್ ಎಲ್ಲ ಲಿಫ್ಟ್ ಹೋಗ್ಬೇಕು. ಲಿಫ್ಟ್ ಗ್ರೌಂಡ್ ಫ್ಲೋರ್ ಮಣಗ ಆಟೋಮೆಟಿಕ್ ಜನ ಅದೇ ಇವಳು ಸೊಡ್ಡಿಗೆಲ್ಲ ಹಾಕಿ ಬಂದಿ. ನಮ್ಗೆ ನ್ಯಾಚುರಲ್ ಬ್ಯೂಟಿ ಸೊಡ್ಡಿಗೆ ಹಾಯ್ ಅಂದ್ರೆ ಬ್ಲಶ್ ಅಂತೆಲ್ಲ ಸೋಪ್ ಇದು ಮಾಡ್ತಿದ್ರಪ್ಪ. ಸೌಂಡ್ ಇಲ್ಲ ಗೊತ್ತಿದ್ರಿ ಬಂದಾಯ್ತು ಕಣ್. ಈಗ ಹಬ್ಬ ತಿಂದೆ ಒಂದು. ಈಗ ಮಸಾಲೆ ದೋಸೆ ತಿಂದ ವಾಪಸ್ ಮನೆಗೆ ಹೋಗಿ ಮನೆ ಕಮ್ಮದ್ ಮೂಡ್ತಾಗಲಿಲ್ಲ. ಓ ಮಾರ ಸ್ವಲ್ಪ ಮುಖ ಬಿಡಿಸ್ತೆ. ಅಯ್ಯಪ್ಪ ಯಪ್ಪ ಇದೊಂದು ಪಿಗರ ಮಾರ ಚಂದ ಕಾಣ್ತಾವನಲ್ಲ. ಏ ಕುಳ್ಳಿ ಹೈಟ್ ಕಂಡ್ರು ಕುಳ್ಳಿ ಸಮಗಡ. ಎಲ್ಲಿದ್ದೆ ನಾನೆಲ್ಲ ಬೆಳಗಿಂದ ತಿರುಗಿಡ್ ಸಾಕಾಯ್ತು. ವಿಡಿಯೋ ಮಾಡ್ಕ ಇಲ್ಲ. ಈ ತಿರುಪತಿ ಎಲ್ಲಿತ್ತಂಗಾರೀಗ ಯಾವ್ದೋ ಮೆಟ್ಲತ್ತಿ ಎಲ್ಲ ಹೋಗ್ಲಿತ್ತ. ಇದೀಗ ಟಿಕೆಟ್ ಮಾಡೋಕೆ ಇಷ್ಟು ಹೊತ್ತು ನಿಲ್ಕಂಬ್ರಿ. ಈಗ ದೇವ್ರೆ ಓಡ್ದಲ್ ಕಣ್ ಸ್ವಲ್ಪ ದೊಡ್ಡದಿತ್ತು ಇದೆ ಅಣ್ಣ. ಇದು ಈಗ ಇವನಿತ್ರ ನಾವು ಸತ್ಯ ಹೊತ್ತು ಗ್ಯಾರಂಟಿ. ಬರೀ ಟಿಕೆಟ್ ಲೈನಿಗೆ ಇಷ್ಟು ಜಾಮ್ ಆಯ್ನಿತ್ತು. ನಾಡಿಗೆ ಹ್ಯಾಂಗ ಹೋದ್ಯವರೇ ಕಣ. ಅಲ್ಲಿಂದ ಇಲ್ಲಿ ಎಲ್ಲ ಕೂತ್ಕೊಂಡು ಇದ್ರಲ್ಲ ಮಸ್ತಿ ಆಪದಲ್ಲೇ ಇತ್ತು.
ಲೈನ್ ಜನ ಕಾಮಕ ಇದೆ ಇಲ್ಲಿ ಮಕ್ಕಳು ಆಡ್ತಿದ್ರು ಮಂಗ ಇಸ್ಕೊಡ್ತೀಯ ಮಂಗ ಮಂಗ ಮಾಡಿ ತೋರಿಸ್ತವೆ ಇವು ಹಿಡ್ಕೊಂಡು ಮಂಗ ಒಂದು ಗೋಲ್ಮಂಡಿ ಎರಡು ಅವಳ ಜೀವ ಆಯ್ತು ಅವಳು ಕುಕ್ಕಂಡು ಜೀವ ಆಯ್ತು ಈಗೆಲ್ಲ ಕೂಗ ಮನಿ ಕಮ್ಮಿ ಶುರು ಆಯ್ತು ಎಂಟಿ ಐತಿ ಅಂತ ಆಗತ್ತ ಬಂದದ್ದೇ ಇಲ್ಲ ಸ್ವಲ್ಪ ಮಲಗಿಸ್ತಾ ಅಂದ್ರೆ ಮಲಗಿಸ್ಕೊಳ್ತಿಲ್ಲ ಯೂಟ್ಯೂಬರ್ ಪೆದ್ದ ಯೂಟ್ಯೂಬರ್ ಅಮ್ಮ ಹೇಳ್ಬಿಟ್ರು ಏನು ಖುಷಿ ರಾತ್ರಿ 9 ಗಂಟೆ ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಯ ತಿರುಪತಿ. ನಾನು ನಿನ್ನೆ ಅಲ್ಲ ಚೆಕಿಂಗ್ ಮಾಡೋತ್ತಿಗೆ ಬ್ಯಾಗ್ ಆಗಿದ್ದಿತ್ತು ಅದು ಯಾವ್ದು ಆಧಾರ್ ಕಾರ್ಡ್. ಅವ್ರು ಹೇಳಿದಿರು ಫಸ್ಟ್ ಹಿಂಗೆ ಹಾಪ ಅಂದರೆ ಬೆಳಗಿಂದ ಸ್ಟಾರ್ಟ್ ಆಗಿತ್ತ, ಬೆಳಗಿಂದ ಬ್ಯಾಗ್ ಎಲ್ಲ ಇಡೀ ದೇವಸ್ಥಾನಕ್ಕೆಲ್ಲ ಹಾಪಕ್ಕಿತ್ತು. ಹಂಗಂದ್ರೆ ಅಲ್ಲೊಂದು 3 ದಿವಸನಕ್ಕೆ ಹೊರ ಅದಾಗ್ಲೂ ಕಂಟಿನ್ಯೂ ಹಾಗೆ ಮುಂದೆ ರನ್ನಿಂಗಿಗೆ ಸೀದಾ ಟಿಕೆಟ್ ತಗೊಂಡು ಹೊರ. ಅವ್ರು ಅಷ್ಟೊತ್ತಿಗೆ ಹೇಳಿಲ್ಲ ನಂಗೆ ಅಂತ ಇತ್ತಕಣಿ ಅಂತ. ನಾನು ಹೊತ್ತಿದ್ದು ಈ ಮಕ್ಕಳು ಹೇಳಲ್ಲ ನಂಗೆ ಅದು ಎಂತ ಆಧಾರ್ ಕಾರ್ಡ್ ತಕೊಂಡಿ. ನಾ ಮೊಬೈಲ್ ಫೋಟೋ ಇಲ್ಲ, ಮತ್ತೊಂದು ಮೊಬೈಲ್ ಫೋಟೋ ಇತ್ತು ನಂದು ಆಧಾರ್ ಕಾರ್ಡ್ ಇದೆ, ಅದು ತೆಗಿಲಿಲ್ಲ. ಈಗ ನಾವು ಒಬ್ಬನೇ ಈಗ ಎಷ್ಟು ಬೆಳಗ್ಗೆ ಎಷ್ಟು ಅವ್ರು 6 ಗಂಟೆಗೋ 7 ಗಂಟೆಗೆ ಹೋಗ್ಯಾರ, ಈಗ 5 ಗಂಟೆ ಅದು. ಮತ್ತು ಒಬ್ಬನೇ ಇದ್ದೆ ನಾನು. ಈ ಮೊಬೈಲ್ನೆಲ್ಲ ಕಾಯ್ತಾ ಈ ಪರ್ಸ್ ಇದನ್ನೆಲ್ಲ ಕಾಯ್ತಾ ತಗೊಂಡು ಒಂದು ಬದಿ AC ಫ್ಯಾನ್ ಎಲ್ಲ ಇತ್ತು, ರೂಮ್ ಕಾಣ್ಲಕ್ಕೆ 1,500 ಈ ಥರ ರೂಮ್ ಯಾರು ಕೊಡ್ತಾರೆ? ನಮ್ಮ ಬದಿಗೆ 1,500 ಈ ಥರ ರೂಮ್ ಕೊಡಿದೆ. 1,000ಕ್ಕೆ ಬರೀ ಒಂದು ಫ್ಯಾನ್ ಇಪ್ಪತ್ತು ಕೊಡ್ತೀರಿ, ಅದು 1 ಬೆಡ್. ಇದು 2 ಬೆಡ್ ಪ್ಲಸ್ AC ಮತ್ತು 2 ಫ್ಯಾನ್, ಬಾತ್ರೂಮ್ ಎಲ್ಲ ಒಳ್ಳೆ. ಎಲ್ಲರಿಗೆ ಹೇಳ್ತ್ರಿ ಈಗ ನಿಂಗೆ ಅಷ್ಟು ನಸೀಬ್ ಖರಾಬ್ ಅಂತ ಹೇಳ್ತ್ರಿ, ಗ್ಯಾರಂಟಿ ಯಾವ್ದೊಂದು ಕಮೆಂಟ್ ಬರ್ತಂದ್ರೆ. ಅಂದರೆ ನಾನು ಫಸ್ಟ್ ಟೈಮ್ ನಾನು ನಿಜ ಹೇಳ್ಕೊಂಡಲ್ಲ ತಿರುಪತಿ ನಾನು ಅಷ್ಟು ಮನ್ಸು ಮಾಡಲಿಲ್ಲ. ಆಯ್ತು ನಾನು ಈ ಟ್ರಿಪ್ಪಿಗೆ ಹೋಗ್ಬೋದು, ನಾ ಮನ್ಸು ಮಾಡೋದು ಒಂದೇ ಈ ಟ್ರಿಪ್ ಅಂದ್ರೆ ಕೂಡ ಅಲ್ದ. ನಂಗೆ ಅವ್ರ ಮಂತ್ರಲ್ಲೇ ಅಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋ ಕಾಣ್ತಿದ್ದೆ. ನಾನು ಎಲ್ಲರೂ ಮಂತ್ರಾಲಯಕ್ಕೆ ಹೋದ್ರಲ್ಲ, ಅವ್ರ ಕಷ್ಟ ಎಲ್ಲ ಒಂದು ಅಂದರೆ ಸಾಲ್ವ್ ಆಯ್ತು, ಆ ಥರ ಎಲ್ಲ ಐತ. ನನ್ನ ಮನ್ಸೊಳಗೆ 1000 ಕಷ್ಟ ಇತ್ತು, ಇದು ಯಾರು ಹೇಳ್ಕೊಂಬ ಆಗ್ತಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಹೋಗಿ ಒಂದರು ಆತಮ್ಮ ಲೆಕ್ಕದಾಗೆ ಬಪ್ಪ ಅಂದೆ ಈ ಟ್ರಿಪ್ಪಿಗೆ ಬಂದದ್ದು ನಾನು. ಅದು ಇಲ್ಲ ಹಾಪುಕ ಇಲ್ಲ ದೇವಸ್ಥಾನಕ್ಕೆ, ಯಾರು ಹಾಪುಕ ಮನ್ಸು ಇಲ್ಲ ಐತೆ ಅಂದು ಹೇಳೋಷ್ಟು ಮನ್ಸು ಇಲ್ಲ ಐತೆ ನಂಗೆ. ಅಂದರೆ ಇಲ್ಲಿ ಹೆವಿ ನಂಗೆ ಮನೆಗೆ ಹಾಪೋದಿಗೆ ಹೇಳ್ತಿದ್ದೆ. ಅವ ಶಂಕೆಲ್ಲ ಹೋಗಿದ್ದೆ ಒಂದ್ಸತಿ ಟ್ರಿಪ್ಪಿಗೆ. ಅವ ಅಲ್ಲಿ ಹೋದಲ್ಲ ಅವನಿಗೆ ಜೀವ ಕಾಯ್ದೆ. ಅವ ಹೇಳ್ತಾ ನಾವು ಹೇಳೋದ್ ಕಣ್ಣೆ ನಂಗೆ ಹೆದರ್ಕೊಂಡಲ್ಲ. ನಂಗೆ ಆ ಟ್ರಿಪ್ಪಿಗೆ ನಂಗೆ ತಿರುಪತಿ ಹಾಪುದು ಹೌದಾ ಅನ್ಕೊಂಡು ಅಷ್ಟು ಟೆನ್ಷನ್ ಸ್ಟಾರ್ಟ್ ಆಗಿ ಯಾರು ಕಾಮ್ಕಾರ ದೇವರೇ ನೀ ಬಪ್ಪುದೇ ಬೇಡ ನೀವು ಒಳಸಿ ಹೋಗಿ ಅಂದ ರೂಮಾಗೆ ಬಿಡ್ತಿಬಿಟ್ರು. ಈಗ ನಾಳೆಗೆ ಅವ್ರಿಗೆ ಬಂದ್ರು ಕೂಡ ಈಗ ಮಂತ್ರಾಲಯಕ್ಕೆ ಹೋಗ್ತೇನೆ. ಈಗ ಬಸ್ ಕಾಣ್ಕ ಇನ್ನೂ 6 ಗಂಟೆ ಆಯ್ತು, 5 ಗಂಟೆ ಆಯ್ತು ಬಂತು. ಈಗ 5 ಗಂಟೆ ಆಯ್ತು. ಇನ್ನು ಅವ್ರ ಬಪ್ಪುದೇ ಆಗೋಳು. ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಟಿಕೆಟ್ ಕೊಟ್ಟಿರಿ. ನಾನು ಇದು ಯಾವ್ದು ಡ್ರೈವಿಂಗ್ ಲೈಸೆನ್ಸ್ ಇದು ಕೊಟ್ಟಿದ್ದೆ ಅವ್ರಿಗೆ. ಈಗ ಅದು ಆಗ್ತಿಲ್ಲ ಅಂದ್ರೆ ಆಧಾರ್ ಕಾರ್ಡೇ ಬೇಕಂದ್ರೆ ಎಲ್ಲರೂ ಸ್ಟಾಪ್ ಓದಿದ್ರೆ ಆಧಾರ್ ಕಾರ್ಡ್ ಒಂದು ಕೈಯಾಗಿ ಇಟ್ಕೊಂಡು, ಇಲ್ಲರ ಮೊಬೈಲಿಗೆ ಇಟ್ಕೊಂಡು ಏಟಾಗ ಒಂದು ಮಾಡ್ಕೊಂಡು, ಇಲ್ಲಾಂದ್ರೆ ಮೊಬೈಲೇ ತೋರಿಸ್ರು ಬೈತಾರೆ. ಅದು ಜೊರೆಕ್ಸ್ ಅವ್ರು ಮಾಡಿ ಇಟ್ಕೊಂಡು, ಇಲ್ಲ ನಾವು ಸಮ ಬೈತಾರೆ. ಆ ಥರ ಜನ ಇಲ್ಲ. ಮತ್ತು ಅದು ಅಲ್ಲಿ ಬೆಳಗ್ಗೆ ಒಂದು ಮೂರು ದೇವಸ್ಥಾನಕ್ಕೆ ಹೋಯ್ತಂದ್ರೆ ಅದು ಒಂದು ದೇವಸ್ಥಾನದಾಗೂ ವೀಡಿಯೋ ಮಾಡಿಬಿಡೋದಿಲ್ಲ, ಹಾಗಾಯ್ತು. ಅದಕ್ಕೆ ಅಲ್ಲಿ ವೀಡಿಯೋ ಮಾಡೋಕ್ಕಾಯ್ತು. ಮೊಬೈಲೆಲ್ಲ ಅವರು ಬಸ್ಸಾಗಿ ಗಟ್ಟಿ ಆಯ್ತು. ಒಂದು 24 ಕಾಲ್ ಬರ್ತಿತ್ತು ಆಗಳಿಂದ. ಯಾರ್ದು ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಅಷ್ಟೇ. ಒಂದು ಸ್ವಲ್ಪ ಇಲ್ಲ ಅವ್ರಿಗೆ ಒಂದು 5-7-8 ಮೊಬೈಲ್ ಇರ್ತವ್ರಿ. ಆಗ್ಲಿಂದ ಕಾಲ್ ಬಂದು ಜೀವ ತಿಂತಿತ್ತು. ಇವು ಇನ್ನೂ ಬರಲ್ಲ ಎಂತ ಹೇಳಿದ್ ನಾನು. ಅಲ್ಲಿ ಮತ್ತೆ ಹೆವಿ ಬಿಸಿಲಲ್ಲ ಯಬ್ಬ. ಇಲ್ಲಿನ ಬಿಸಿಲು ಅಂದ್ರೆ ಅಣ್ಣ ಖಾಲಿ ಬೋರ್ಡಲ್ಲಿ ತಿರುಗಿಯೋದು. ನಿನ್ನೆ ಒಂದು ಟಿಕೆಟ್ ತಗೊಂಬಂದ ಇದು ರಶ್ ಕೂಕೊಂಡಿತ್ತು ಅಣ್ಣ ಹಬ್ಬ. ಅಲ್ಲೊಂದು ಜೀವ ಹಾರಿ ಆಯ್ತು. ಬೆಳಗ್ಗೆ 6 ಗಂಟೆಗೆ ಹೋಯ್ದು.
6 ಗಂಟೆಗೆ ಹೋದರು, ಈಗ 9 ಗಂಟೆ ಆಯ್ತು. ನಾನು ಬೆಳಗ್ಗೆ ಚಹಾ, ಮಧ್ಯಾಹ್ನ ಊಟ, ಸಾಯಂಕಾಲ ತಿಂಡಿ, ಈಗ ವಾಪಸ್ ಉಮ್ಮಕ್ಕೆ ಈಗ 6 ನಾವೊಂದು 8 ಗಂಟೆ ಪತ್ರ ನೆನೆಸ್ಕೊಂಡಿದ್ದೆ. 8 ಗಂಟೆ ಅಲ್ಲ 9 ಗಂಟೆ ಇನ್ನೂ ಬರಲಿಲ್ಲ. ದೇವ್ರೆ ನಾನು ಹಂಗಾರೆ ಇವ್ರು 1 ಗಂಟೆಗೆಲ್ಲ ಪತ್ರ ಅಂತ ನಾನು ಮತ್ತೆ ಎಂತ ಹೇಳೋದು, ಇನ್ನೂ ಬರಲಂದ್ರೆ ಎಂತ ಸರಿ. ಅದು ನಿನ್ನೆ ಮತ್ತೆ ಟಿಕೆಟ್ ತಗೊಂಡ್ಕೊಂಡ್ರೆ ರಶ್ ಆಗಿ ಅಲ್ಲ, ಸ್ವಲ್ಪ ಜನ ಬರಲ್ಲ. ಇನ್ನು ಬರೀ ಒಂದು ಸೈಡ್ ಇದ್ರಾಗೆ ಅಲ್ಲ, ಬಟ್ ಒಂದು 500 ಜನ ಇದ್ದೀರೇನೋ ರಶ್ ಇರ್ತದೆ. ಇಲ್ಲಿಂದ ಊಟ ಅಂತೂ ಅಣ್ಣ ನಮಸ್ಕಾರ, ದೊಡ್ಡ ನಮಸ್ಕಾರ. ನಿನ್ನೆ ಒಂದು ಹೋಯ್ತು, ನಾ ಹೇಳಿದೆ ವೆಜ್ ಫ್ರೈಡ್ ರೈಸ್ ಅಂತ ಕೊಡಿ, ಊಟ ಒಂಚೂರು ಒಳ್ಳೆಲ್ಲ. ಫ್ರೈಡ್ ರೈಸ್ ಅಂತ ತಿಂಬ ಅನ್ಕೊಂಡು ವೆಜ್ ಅದು ತಗೊಂಡಿದ್ದೆ. ಆಮೇಲೆ ಪಲಾವ್ ಕಣ ಅಂತ ಮಾಡಿಕೊಟ್ಟಿದ್ದೆ. ಅದ್ರಾಗೆ ವೆಜ್ಜಾಗಿ ಯಾವತ್ತು ಇದು ಫ್ರೈಡ್ ರೈಸ್ ಯಾವತ್ತು ಸಾಸಲ್ಲಿ ಹಾಕಿ ಕೊಡ್ತಾರೆ. ಅವ ಮೊಸರು ಬಜ್ಜಿ ಎಲ್ಲ ಹಾಕಿ ಕೊಡಿ, ಮೊಸರು ಬಜ್ಜಿ, ಸಾರು, ಮತ್ತೆಂತ ಉಪ್ಪಿನಕಾಯಿ ಕಣಗಿಂತ ಹಾಕಿ ಕೊಟ್ಟಿದ್ದು. ಇದು ಯಾವ ಥರ ಫ್ರೈಡ್ ರೈಸ್ ಅಂದರೆ ನಂಗೆ ಅರ್ಥ ಇಲ್ಲ. ಅದ್ರಿಗೂ ಮತ್ತೆ 70 ರೂಪಾಯಿ ಕಂಡಿದ್ದೆ. ಅದು ಎಂಥದ್ದು ಒಂದು ಚೂರು ಒಳ್ಳೆಲ್ಲ. ಮತ್ತು ಊಟನೂ ನಿನ್ನ ತಗೊಂಬಂದಿದ್ದೀರ, ಮಕ್ಕಳು ಹೇಳ್ತಿದ್ದಾರೆ. ಆ ಊಟನೂ ಲೈಕಿಲ್ಲ ಅಂಬರಿ. ಅದು 100 ರೂಪಾಯಿ ತಗೊಂಡಲ್ಲ ಆ ಊಟಕ್ಕೆ. ಆ ಊಟದಾಗೆ ಅಂಥದ್ದು ಇಲ್ಲ. ಇಲ್ಲ ಬಂದರಲ್ಲಿ ಹೆಂಗೆ ಬದುಕ್ತಾರೆ ಅಂತ ಹೇಳೋದು ನಾನು. ಇದು ಎಂಥ ಒಂದು ಚೂರು ಊಟ. ಮತ್ತು ಅದ್ರಿಗೂ ಅಮ್ಮೆಲ್ಲ ಕಾಲ್ ಮಾಡ್ಕೊಂಡು ನೀನು ರೂಮೆಲ್ಲ ಬಿಟ್ಟಿಗೆಲ್ಲ ಹೋಯ್ಬೇಡ ಹೊರಗೆ ಎಲ್ಲೂ. ಮತ್ತು ಅವ್ರು ಬಂದರೆ ಮತ್ತೆ ಹುಡ್ಕೋಕ್ಕಾಗ್ತಿಲ್ಲ. ಮತ್ತು ಅವ್ರು ಯಾರು ಈಗ ಮೊಬೈಲ್ ಎಲ್ಲ ಇಲ್ಲೇ ಇತ್ತು ಕಂಡ್ರೆ ರಾಸಿ ಬೀದಿಲ್ಲ ಮೊಬೈಲೆಲ್ಲ. ಯಾರು ಒಬ್ಬರ ಹತ್ರ ಮೊಬೈಲ್ ಇಲ್ಲ. ಈಗ ಕಾಲ್ ಮಾಡಿ ಕೇಮ್ ಅಂದ್ರೆ ಅವ್ರಿಗೂ ಇಲ್ಲ. ಎಂತ ಹೇಳು, ನಾವು ಒಬ್ಬನೇ ಬೆಳಗ್ಗೆಯಿಂದ ಕೂತ್ಕೊಂಡೆ ಒಂದು 10 ಸತಿ ಮೊಬೈಲ್ ಕಂಡ. ಆಮೇಲೆ ಅದೇ ಇವತ್ತು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು. ಈಗ ಮತ್ತೊಂದು ವಿಡಿಯೋ, ಒಟ್ಟು 3 ವಿಡಿಯೋ 4-5 ವಿಡಿಯೋ ಇತ್ತು, ಅದೆಲ್ಲ ಅಪ್ಲೋಡ್ ಮಾಡ್ಲಾಕ ಏನು ಇವ್ರು ಬಾಪುದಂತ ಅಂತ ಹೇಳಬೇಕು. ಕಾಂಬ ಎಷ್ಟು ಗಂಟೆ ಬರ್ತಾರೆ ಕಾಂಬ ಬಂದ್ರೆ ಕೊಡಿ, ಅವ್ರ ರಿಯಾಕ್ಷನ್ ಮಾತ್ರ ಬಿಗಿ ಇರುತ್ತೆ ಅಂದ್ರೆ ಅಷ್ಟು ಗಂಟೆ ತನಕ ಕೂತ್ಕೊಂಡು ಒಂದೇ ಜಾಗದಾಗ ಕೂತ್ಕೊಂಡಿರ್ಕೊಂಡೆ ಅಂತ. ಫೈನಲಿ 11:15 ರೂಮಿಗೆ ರೀಚ್ ಆಗಿದ್ದಾರೆ. ಸತ್ತು ಹೆಣವಾಗಿ ಬಂದಿದ್ದಾರೆ. ಸಮ ಸುಸ್ತಾಯ್ತು ಮಕ್ಕಳಿಗೆ. ಒಬ್ಬ ಅಂದಾಳೆ ಬಿದ್ದು ಹೊಡ್ತೊಳಗೆ. ದೇವಸ್ಥಾನ ಕಡೆಗೆ ಬಂದೇಣ ಒಳದ್ದ ಇಲ್ಲ, ದೇವಸ್ಥಾನ ಬಗ್ಗೆ ಮಾತಾಡೋಕ್ಕಿಲ್ಲ. ಈಗ ಬಸ್ ಹಾಪ್ ಅಥವಾ ಈಗ ಹಾಪುದಮ್ರಿ. ಈಗ ಚೆಕ್ಔಟ್ ಮಾಡಿ ಊಟ ಮಾಡಿದ್ಯಾ? ಊಟನೂ ಮಾಡಲ್ಲ. ಈಗ ಹೋದರೆಲ್ಲ ಪಾಪ ಅಲ್ಲಿ ಒಂದು 3-4 ಜನ ಕಳೆದೋಗಿ ಪಾಪ ಅವ್ರ ಕಷ್ಟ ಅವರಿಗೆ. 11:15 ಬಂದಿರು ಊಟ ಇಲ್ಲದೆ. ಏನಿದೊಂದು 10 ಕಾಲ್ ಬಂದೀನಿ ಅಣ್ಣನ ಪಾಪ ಅಣ್ಣ ಒಂದು ಬದಿ ಮರ್ಕುದನ್ ಬಾಕಿ ಪಾಪ. ಲಾಸ್ಟ್ ಒಂದು ಕಾಲ್ ರಿಸೀವ್ ಮಾಡಿದೆ, ಬೇರೆಯವ್ರ ಕಾಲ್ ರಿಸೀವ್ ಮಾಡೋಕ್ಕಾಗ ಸುಮ್ಮನೆ ಕೊಂಡಿ. ಅದು ಕಂಟಿನ್ಯೂ 10 ಕಾಲ್ ಬಂತು ಪಾಪ ರಿಸೀವ್ ಮಾಡಿದೆ. ಅವಾಗ ಅಯ್ಯೋ ದೇವ್ರೆ, ನನ್ನ ತಂಗಿನೊಂದು ಕಣ್ಕಣಿ ಮೇರೆ ಅವ್ರು ಪಾಪ. ಈಗ ಬಂದೆ ಸಮ ಸುಸ್ತಾಯ್ತು. ಒಂದು ಮದುವೆ ಊಟ ಇಲ್ಲ. 11:15 ಎಂತ ತಿಂಡಿ ಕೊಟ್ಟಿರ? ಊಟ ಅಲ್ಲ ಊಟ ಪುಳಿಯೋಗರೆ ಅಂತ ಕೊಡ್ತಾರ. ಹೌದಾ? 3 ಗಂಟೆಗೆ ಸ್ಟಾರ್ಟ್. ಹೌದಾ? ಶಬಾಷ್. ಒಬ್ಬಳೇದು ಬಿದ್ದು ಹೊಡ್ತಿದ್ದಾಳು. ಬಪ್ಪದಿ ಮಾತಾಡ್ತದಲ್ಲ ಹೆಣ್ಣಿಗೆ. ಅದ ಇದೇ ಹೆಣ್ಣು ಕಾಣಿ ಬ್ಯಾನರ್ಗೆಲ್ಲ ಬೈ ನನಗೆ 5ನೇ ರ್ಯಾಂಕ್ ಹೆಣ್ಣು. ಇದೇ ಸೊಡ್ಡ. ಈಗ ಚೂರ್ ಬೆಳಿ ಮಾಡಿದ್ದ, ಚೂರ್ ಕಪ್ಪಿದ್ದಾಳ ಅಷ್ಟೇ. ಆರು ಗ್ರೇಟ್ ಅನ್ಲಕ್ಕ. ಭಯಂಕರ ಮೇಡಮ್, ಭಯಂಕರ. ಅಲ್ಲಿ ಬಸ್ ಬಂದು ಈಗ ಮಂತ್ರಾಲಯಕ್ಕೆ ಹೊರಡುವ ಸಮಯ. ಬಸ್ ಹೊಡಿತ ಅಲ್ಲ ಈಗ ಹತ್ಕೊಂಡು ಇನ್ನು ಮಂತ್ರಾಲಯ ಹೋಗ್ಬೇಕು. ಸ್ವಲ್ಪ ಹೊತ್ತು ಬೇಡ ಈಗ. ಅಲ್ಲಿ ಹಾಲ್ ರೀಚ್ ಆರ್ಕೊಳೆ ಮತ್ತೆ ಮುಂದಿನ ಕಾಂಬ. ಈಗ ಹಾಪ